ಮಕ್ಕಳಿಂದ ಹೆತ್ತವರ ಪಾದಪೂಜೆ. ಸಿದ್ಧಗಂಗಾ ಶಾಲೆಯಲ್ಲಿ ದೀಪಾರಾಧನೆ. ಮಕ್ಕಳಿಂದ ತಂದೆ ತಾಯಿಗಳ ಪಾದಪೂಜೆ. ಹೆತ್ತವರು ಗುರುಗಳಿಂದ ಮಕ್ಕಳಿಗೆ ದೀಪ ಪ್ರದಾನ. ದೀಪದ ಬೆಳಕಂತೆ ಮಕ್ಕಳ ಬದುಕು ಸದಾ ಪ್ರಜ್ವಲಿಸಲಿ ಎಂಬ ಹಾರೈಕೆ. ತಾಯಿ ಸರಸ್ವತಿಯ ಗುಣಗಾನ. ಇದು ಪ್ರಸಿದ್ಧ ಕ್ಷೇತ್ರ ಶ್ರೀ ಕೂಡಲ ಸಂಗಮದಲ್ಲಿ ಕಂಡ ಸುಂದರ ದೃಶ್ಯಗಳು. ಸಮಾಜ ಸೇವಕ ಎಸ್ಆರ್ ನವಲಿ ಹಿರೇಮಠ ಅವರ ಸಾರಥ್ಯದ ಸಿದ್ಧಗಂಗಾ ಪಬ್ಲಿಕ್ ಶಾಲೆಯ ಕಾರ್ಯಕ್ರಮವಿದು. 10ನೇ ತರಗತಿ ಅನ್ನೋದು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಪ್ರಮುಖ ಘಟ್ಟ. 4ನೇ ವರ್ಷದ ಸಿಬಿಎಸ್ 10ನೇ ತರಗತಿ ಮಕ್ಕಳ ಬೀಳ್ಕೊಡುಗೆ ಸಮಾರಂಭ ಸಾಂಪ್ರದಾಯಿಕವಾಗಿ ನಡೆಯಿತು. ಪ್ರತಿ ವರ್ಷ ಭಾರತೀಯ ಪರಂಪರೆಯನ್ನು ಅಳವಡಿಸಿಕೊಂಡು ಬೀಳ್ಕೊಡುಗೆ ಸಮಾರಂಭ ಮಾಡ್ತಾರೆ. ಈ ಬಾರಿಯೂ ಮಾತಾಪಿತರಿಗೆ ವಂದನೆ ಹಾಗೂ ದೀಪ ಪ್ರದಾನ ಹೆಸರಿನಡಿ ಕಾರ್ಯಕ್ರಮ ಆಯೋಜನೆಯಾಗಿತ್ತು. ವಿದ್ಯಾರ್ಥಿಗಳೆಲ್ಲ ಸಾಂಪ್ರದಾಯಿಕ ಉಡುಗೆಯಲ್ಲಿ ಮಿಂಚಿದ್ರು. ಹೆತ್ತವರೇ ದೇವರೆಂದು ತಿಳಿಸಿಕೊಡುವ ಕಾರ್ಯವನ್ನು ಶಾಲೆಯು ಮಾಡ್ತಿದೆ. ಹೆತ್ತವರನ್ನು ಆರಾಧಿಸುವ ಗುಣ ಮಕ್ಕಳಲ್ಲಿ ಬೆಳಿಬೇಕು. ಆಗಲೇ ಸಂಸ್ಕಾರವಂತರಾಗಲು ಸಾಧ್ಯ ಎಂದು ಹೆತ್ತವರ ಪಾದಪೂಜೆಯನ್ನ ಹಮ್ಮಿಕೊಂಡಿದ್ರು. ಈ ವೇಳೆ ಎಸ್ಆರ್ ನವಲಿ ಹಿರೇಮಠ ಅವರು ಮಾತನಾಡಿ ತಂದೆ ತಾಯಿಗಳ ಮಹತ್ವ ತಿಳಿಸಿದ್ರು. ಅಧಿಕಾರ ತಗೊಂತಾರೆ. ಆದ್ರೆ ಪ್ರಪಂಚದಲ್ಲಿ ಸಿಗ್ಲಾಕಂತ ಎರಡೇ ವಸ್ತುಗಳು ಅಂದ್ರೆ ತಂದೆ ಮತ್ತು ತಾಯಿ. ಆ ಉದ್ದೇಶಕ್ಕಾಗಿ ಇವತ್ತು ನಾವು ತಂದೆ ತಾಯಿಗಳ ಮೇಲೆ ವಿಶೇಷವಾದ ಪ್ರೀತಿ ಕೊನೆಯವರೆಗೆ ಮಕ್ಕಳಿಗೆ ಭಾವನಾತ್ಮಕ ಇರಲಿ ಅಂತಕ್ಕಂಥ ಕಾರಣದಿಂದ ಹೆಚ್ಚು ಆದ್ಯತೆಯನ್ನು ಈ ಕಾರ್ಯಕ್ರಮಕ್ಕೆ ನಾವು ಕೊಡ್ತಾ ಇದ್ದೇವೆ. ಇವತ್ತು ತಾವು ಕೂಡ ಇವತ್ತೇನು SSLC ಮಕ್ಕಳು ಹೊರಗೆ ಹೋಗ್ತಾ ಇದ್ದಾರೆ. ಅವರ ಮಕ್ಕಳ ಮುಂದಿನ ಅಭಿಲಾಷೆ ಏನಿದೆ, ಕೇವಲ ನೀವು ಮಾರ್ಕ್ಸ್ ಆಗಿ ಕೇವಲ ನೌಕರಿ ಮಾಡಿಸುವುದಾಗಲಿ ಮೀಸಲಾಗಿರ್ಬೇಡ. ಆ ಮಕ್ಕಳ ಭವಿಷ್ಯ ಯಾವುದರಲ್ಲಿ ಅವರಿಗೆ ಆಸಕ್ತಿ ಇದೆ, ಅವರ ಮಕ್ಕಳ ಭವಿಷ್ಯ ಉಜ್ವಲ ಯಾವ ರೀತಿಯಾಗಿ ರೂಪುಗೊಳ್ತೈತಿ ಅಂತಕ್ಕಂಥ ಕಾರಣವನ್ನು ಮಗುವನ್ನು ತಾವು ಭಯದಿಂದ ಕಾಣದೆ ಒಬ್ಬ ಸ್ನೇಹಿತನಾಗಿ ಮಕ್ಕಳನ್ನು ಕಂಡು ಅವನ ಅಭಿಪ್ರಾಯ ತಿಳಿದುಕೊಂಡು ಅವನ ಮಗುವಿನ ಭವಿಷ್ಯ ರೂಪಿಸುವಲ್ಲಿ ತಾವು ಪಾತ್ರ ವಹಿಸಬೇಕಂತ ಎಲ್ಲ ಪಾಲಕರಲ್ಲಿ ಕೂಡ ನಾನು ಕೇಳಿ ಇಷ್ಟಪಡ್ತೇನೆ. ದೀಪದಂತೆ ಸದಾ ಮಕ್ಕಳ ಜೀವನ ಉಜ್ವಲವಾಗಿರಲಿ ಎಂಬಂತೆ ಮಕ್ಕಳಿಗೆ ಹೆತ್ತವರು ಗುರುಗಳು ಸೇರಿ ದೀಪ ಪ್ರದಾನ ಮಾಡಿದ್ರು. ವಿದ್ಯಾದೇವತೆ ಸರಸ್ವತಿ ಗಣಪತಿ ಮೂರ್ತಿ ಮುಂದೆ ದೀಪಗಳನ್ನಿಟ್ಟು ಮಕ್ಕಳು ಪ್ರಾರ್ಥಿಸಿಕೊಂಡ್ರು. ಈ ದಿನ ಕೂಡಲ ಸಂಗಮದಲ್ಲಿರುವಂತಹ ಸಿದ್ಧಗಂಗಾ ಪಬ್ಲಿಕ್ ಸ್ಕೂಲ್ನಲ್ಲಿ ತಂದೆ ತಾಯಿಯರ ಪಾದಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಬಹಳ ಸಂತೋಷ ಆಯಿತು. ಇದೊಂದು ವಿನೂತನ ಕಾರ್ಯಕ್ರಮ, ಭಾವನಾತ್ಮಕವಾದಂಥ ಕಾರ್ಯಕ್ರಮ. ಮಕ್ಕಳನ್ನು 10ನೇ ಕ್ಲಾಸ್ ಮಕ್ಕಳನ್ನು ಬೀಳ್ಕೊಡುಗೆ ಮಾಡುವಂಥ ಕಾರ್ಯಕ್ರಮ. ಮಕ್ಕಳ ಒಂದು ಶೀಲ ನಿರ್ಮಾಣದಲ್ಲಿ ಅವರ ಶೈಕ್ಷಣಿಕ ಪ್ರಗತಿನಲ್ಲಿ ಶಾಲೆ ಮತ್ತು ಶಾಲೆಯ ಶಿಕ್ಷಕರು ಆಡಳಿತ ಮಂಡಳಿಯ ಒಂದು ಪ್ರಯತ್ನ ಏನಿದೆ ಅದು ಶ್ಲಾಘನೀಯ. ಮಕ್ಕಳ ಜೊತೆ ಹಗಲಿರುಳು ಶ್ರಮಿಸಿಕೊಂಡು ಮಕ್ಕಳ ಶ್ರೇಯಾಭಿವೃದ್ಧಿಗಾಗಿ ಇಲ್ಲಿನ ಶಿಕ್ಷಕರು, ಪ್ರಾಂಶುಪಾಲರು, ಮ್ಯಾನೇಜ್ಮೆಂಟ್ ಏನು ಮಾಡ್ತಾ ಇದೆ ಇದು ಎಕ್ಸಾಂಪ್ಲರಿ ಅಂತ ನನಗೆ ಹೇಳಕ್ಕೆ ಬಯಸ್ತೀನಿ. ಈ ವೇಳೆ ತಾಯಿ ಸರಸ್ವತಿ ದೇವಿಯ ಆರಾಧನೆ ನಡೆಯಿತು. ಮಕ್ಕಳು ಸಾಮೂಹಿಕವಾಗಿ ಗಾಯನ ಮಾಡಿದ್ರು. ಅವರ ಗಾಯನಕ್ಕೆ ತಕ್ಕಂತೆ ವಿದ್ಯಾರ್ಥಿಗಳು ವಾದ್ಯ ಮೇಳಗಳನ್ನು ನುಡಿಸಿದ್ರು. ಇವರ ಕಂಠಸಿರಿಗೆ ಸಭಿಕರೆಲ್ಲ ತಲೆದೂಗಿದ್ರು. ರಾಗ ತಾಳ ಬದ್ಧ ಹಾಡಿಗೆ ಮನಸೋತ್ರು. ಶಾಲೆಗೆ ಉಡುಗೊರೆ ಕೊಟ್ಟ 10ನೇ ತರಗತಿ ಮಕ್ಕಳು
ಭಾವುಕರಾದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು. ಇನ್ನೇನು 10ನೇ ತರಗತಿ ಮುಗಿತಾ ಬಂತು. ತಾವು ಕಲಿತ ಶಾಲೆಗೆ ಉಡುಗೊರೆ ಕೊಡೋಣ ಎಂದು ಯೋಚಿಸಿದ ಮಕ್ಕಳು ಸೌಂಡ್ ಬಾಕ್ಸ್ ಅನ್ನು ಕೊಡುಗೆಯಾಗಿ ನೀಡಿದ್ರು. ಬಾಲಕಿಯರು ಕ್ಯಾಶಿಯೋ ಕೊಟ್ರು. ಸ್ವತಃ SR ನವಲಿ ಹಿರೇಮಠರೇ ಓಪನ್ ಮಾಡಿ ಕ್ಯಾಶಿಯೋ ನುಡಿಸಿ ಸಂಭ್ರಮಿಸಿದ್ರು. ಶಿಕ್ಷಣ ಅಂತಕ್ಕಂಥದ್ದು ಸಂಸ್ಕಾರ ಮತ್ತು ಬುದ್ಧಿ ಎರಡಕ್ಕೂ ಸೀಮಿತ ಆಗಿರ್ತಕ್ಕಂಥದ್ದು. ಮೌಲ್ಯಾಧಾರಿತ ಶಿಕ್ಷಣ ಮತ್ತು ಸಾಮರ್ಥ್ಯಾಧಾರಿತ ಶಿಕ್ಷಣ ಅನ್ನೋದೇ ರಾಷ್ಟ್ರೀಯ ನೀತಿ ಕೂಡ ಹಾಗೆ ಹೇಳ್ತಾ ಇದೆ. ಹಾಗಾಗಿ ಇವತ್ತು ಮಕ್ಕಳು ಈ ಬೀಳ್ಕೊಡುಗೆ ಸಮಾರಂಭದಲ್ಲಿ ತಂದೆ ತಾಯಿಯರ ಪಾದ ಪೂಜೆ ಮಾಡಿ ಒಂದು ಸಾಂಕೇತಿಕ ಕಾರ್ಯಕ್ರಮ, ಇದು ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಅಲ್ಲ, ಒಂದು ಸಾಂಕೇತಿಕವಾಗಿ ಅವರು ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ದೀಪ ಪ್ರದಾನ ಕಾರ್ಯಕ್ರಮ, ದೀಪ ಅಂದ್ರೆ ಬೆಳಕಿನ ಸಂಕೇತ, ಮಕ್ಕಳ ಜೀವನ ಬೆಳಗಲಿ ಅಂತಕ್ಕಂಥ ಆಶೀರ್ವಾದದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಮಕ್ಕಳಿಗೆ ಬಹುಮಾನ, ಪುರಸ್ಕಾರ ನೀಡಿ ಗೌರವಿಸಿದ್ರು. ಪದಕ ಪ್ರದಾನ ಮಾಡಿದ್ರು. ಕಳೆದ ಸಾಲಿನ ಪ್ರತಿಭಾನ್ವಿತ ಮಕ್ಕಳನ್ನು ಕರೆಸಿ ಸನ್ಮಾನಿಸಿದ್ರು. ಪ್ರಸ್ತುತ ಸಾಲಿನ ಮಕ್ಕಳಿಗೆ ಅವರಿಂದ ಸಲಹೆ ಸೂಚನೆಗಳನ್ನ ಕೊಡಿಸಿದ್ರು. ಅಲ್ಲದೆ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಅವಾರ್ಡ್ ನೀಡಿ ಪ್ರೋತ್ಸಾಹಿಸಿದ್ರು. ಶ್ರೀ ಸಿದ್ಧಗಂಗಾ ಪಬ್ಲಿಕ್ ಸ್ಕೂಲ್ ಕೂಡಲ ಸಂಗಮದಲ್ಲಿ ನಾವು ಪಿತೃ ವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆಮೇಲೆ ದೀಪ ಪ್ರದಾನವನ್ನು 10th ಕ್ಲಾಸ್ ಮಕ್ಕಳಿಗೆ ಇವತ್ತು ಬೀಳ್ಕೊಡೋ ಸಮಾರಂಭವನ್ನು ಕೂಡ ಇಟ್ಟುಕೊಂಡಿದ್ವಿ. ಇವತ್ತಿನ ದಿವಸ ಒಂದು ಸಂತೋಷ ಸುದ್ದಿಯಪ್ಪ ಅಂತಂದ್ರೆ, ಈ ಬರುವಂತಹ ಈ ಬ್ಯಾಚ್ ಏನಿದೆಲ್ಲ ನಮ್ಮಲ್ಲಿ ಈಗ ಆಲ್ರೆಡಿ ದಿಸ್ ಈಸ್ ಅ 4th ಬ್ಯಾಚ್ CBSE ಹೊರಗಡೆ ಹೋಗ್ತಾ ಇದೆ. ಆ ಮಕ್ಕಳಿಗೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ನ ನಮ್ಮ ಸಂಸ್ಥೆ ವತಿಯಿಂದ, ನಮ್ಮ ನಾನ್ ಸ್ಟಾಫ್ ಟೀಚರ್ ಸ್ಟಾಫ್ ವತಿಯಿಂದ ನಾನು ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಮಗೆಲ್ಲ ಗೊತ್ತೇ ಇದೆ, ಮೊದಲಿನಿಂದಲೂ ಬೀಳ್ಕೊಡುಗೆ ಸಮಾರಂಭ ಅಂದ್ರೆ ವಿದ್ಯಾರ್ಥಿಗಳ ಅನಿಸಿಕೆಗೆ ಮಹತ್ವ ಇರುತ್ತೆ. ಅದೇ ರೀತಿ ತಾವು ಇಷ್ಟು ದಿನ ಆಟ ಪಾಠ ಕಲಿತು ನಕ್ಕು ನಲಿದ ಶಾಲೆಯನ್ನ ಬಿಟ್ಟು ಹೋಗೋದು ಅಂದ್ರೆ ಕಷ್ಟವೇ, ಆದ್ರೆ ಅನಿವಾರ್ಯ. ಈ ಶಾಲೆಯ ಬಗ್ಗೆ ವಿದ್ಯಾರ್ಥಿಗಳು ತಮ್ಮ ತಮ್ಮ ಅನಿಸಿಕೆಗಳನ್ನು ಹೇಳಿಕೊಂಡ್ರು. ಮಾತನಾಡುವಾಗ ಭಾವುಕತೆಗೆ ಒಳಗಾದ್ರು, ಕಣ್ಣೀರು ಹಾಕಿದ್ರು. ಕಳೆದಿರೋ ದಿನಗಳನ್ನು ಎದೆಯ ತಂತು ಬಿಡಿದಿರೋ ಕ್ಷಣಗಳನ್ನು ಅಗಡಿಕೆ ಅನಿವಾರ್ಯ ಸಿಗುತ್ತಿರುವೋ ಗೆಳೆಯ. First of all, I would like to express my deepest gratitude to my parents who ensured that I had the best opportunities. I promise you to take your values in my life ahead. I have been studying here from 7 years, where I have learned so many things. At the first I was beginner, a new raw. The teachers that have inspired us, motivated us. I might feel difficulty to adjust for environment and with teachers. But after coming here, I did not feel that. I easily adjusted with teachers and connected with friends. This is all by our teachers. From getting smileys drawn on our hands, accepting we are writing the boards. It's scary, yes, but so was walking into the school for the first time. I would like to express my gratitude to my primary and high school teachers, Shweta ma'am, Vinay sir, Sarita ma'am. ಇನ್ಮುಂದೆ ಕಾಲೇಜಿಗೆ ಹೋಗ್ತೀವಿ ಅನ್ನೋ ಖುಷಿ ಒಂದ್ ಕಡೆ, ಈ ಶಾಲೆ ಬಿಟ್ಟೋಗ್ತೀವಿ ಅನ್ನೋ ದುಃಖ ಇನ್ನೊಂದ್ ಕಡೆ. ಎರಡರ ಸಂಗಮವಾಗಿತ್ತು. ಕಿರಿಯ ವಿದ್ಯಾರ್ಥಿಗಳು ತಮ್ಮ ಹಿರಿಯ ವಿದ್ಯಾರ್ಥಿಗಳಿಗೆ ಚಿಕ್ಕ ಚಿಕ್ಕ ಉಡುಗೊರೆ ನೀಡಿದ ದೃಶ್ಯಗಳು ಕಂಡಿತು. ಗ್ರೂಪ್ ಫೋಟೋವನ್ನು ನೀಡಲಾಯಿತು. ಕೊನೆಗೆ ಮತ್ತೊಮ್ಮೆ ಎಲ್ಲರೂ ಗ್ರೂಪ್ ಫೋಟೋ ತೆಗೆಸಿಕೊಂಡ್ರು. ಪೋಷಕರೆಲ್ಲರೂ ತಮ್ಮ ಮಕ್ಕಳ ಬೀಳ್ಕೊಡುಗೆ ಸಮಾರಂಭಕ್ಕೆ ಸಾಕ್ಷಿಯಾದ್ರು. ರನ್ ಟಿವಿ ನ್ಯೂಸ್, ಕೂಡಲ ಸಂಗಮ.
ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.